ಮೆಗಾಸ್ಟಾರ್ ಚಿರಂಜೀವಿ ಅವರ ತಂಗಿ ಮಗ ತೆಲುಗು ನಟ ಸಾಯಿ ಧರ್ಮತೇಜ್ಗೆ ರಸ್ತೆ ಅಪಘಾತದಿಂದ ಗಂಭೀರ ಗಾಯ ಆಗಿದೆ. ಬಲಭಾಗದಲ್ಲಿ ಸಿಸಿಟಿವಿ ದೃಶ್ಯ ನೋಡ್ತಾ ಇದ್ದೀರಾ. ಹೈದರಾಬಾದ್ನಲ್ಲಿ ತಮ್ಮ ಬೈಕ್ನಲ್ಲಿ ಹೋಗಬೇಕಾದ್ರೆ ಇದ್ದಕ್ಕಿದ್ದಾಗೆ ಸ್ಕಿಡ್ ಆಗಿದೆ. ಅದು ನಿಯಂತ್ರಣ ತಪ್ಪಿದೆ, ಬಿದ್ದಿದ್ದಾರೆ. ಹೆಲ್ಮೆಟ್ ಹಾಕಿದ್ರಿಂದ ಜೀವಕ್ಕೆ ಯಾವುದೇ ಅಪಾಯ ಆಗಿಲ್ಲ. ಆದರೆ ಕಾಲರ್ ಬೋನ್ ಕಟ್ಟಾಗಿದೆ, ಭುಜ, ದೇಹಕ್ಕೆ ಗಾಯ ಆಗಿದೆ. ವೆಂಟಿಲೇಟರ್ನ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ. 48 ಗಂಟೆ ಏನು ಹೇಳೋಕ್ಕಾಗಲ್ಲ, ಆದರೆ ಔಟ್ ಆಫ್ ಡೇಂಜರ್. ಬಟ್ ಸ್ಟಿಲ್ 48 ಅವರ್ಸ್ ವೆಂಟಿಲೇಟರ್ನ ಇಟ್ಟಿದ್ದೀವಿ ಅಂತ ಡಾಕ್ಟರ್ಸ್ ಕೂಡ ಸಂಜೆ ಸ್ಪಷ್ಟನೆ ಕೊಡ್ತಿದ್ರು. ಆಸ್ಪತ್ರೆಗೆ ಪವನ್ ಕಲ್ಯಾಣ್ ಭೇಟಿ ಕೊಟ್ಟರು, ಆರೋಗ್ಯ ವಿಚಾರಿಸಿದ್ದಾರೆ. ಇದೀಗ ಸಾಕಷ್ಟು ಮಂದಿ ನೆನ್ನೆ ರಾತ್ರಿ ಇವತ್ತು ಬೆಳಗ್ಗೆ ಎಲ್ಲ ಸೆಲೆಬ್ರಿಟಿಗಳೆಲ್ಲ ಬರ್ತಿದ್ದಾರೆ ಆರೋಗ್ಯವನ್ನು ವಿಚಾರಿಸೋದಕ್ಕೆ ಆಸ್ಪತ್ರೆಗೆ. ಓಕೆ, ಟ್ರಂಪ್ ಸ್ಪೋರ್ಟ್ಸ್ ಬೈಕ್ ಅದು. ಫೋರ್ಸ್ ಇವರೆಲ್ಲ ಓಡಿಸೋದು ಕಾಸ್ಟ್ಲಿಯಸ್ಟ್ ಬೈಕೇ ಇರುತ್ತೆ. ಬಟ್ ಅದರಲ್ಲೂ ಕೂಡ ಸ್ಕಿಡ್ ಆಯಿತು ಅನ್ನೋದಾದರೆ ಗೊತ್ತಿಲ್ಲ. ಅಲ್ಲೇನಾದರೂ ಆ ಜಾಗದಲ್ಲಿ ಏನಿತ್ತು ಅಂತ ಗೊತ್ತಿಲ್ಲ. ಬಟ್ ಸ್ಟಿಲ್ ಒಂದಷ್ಟು ವಿಜುವಲ್ಸ್ ನೋಡ್ತಾ ಇದ್ದೀನಿ ನಾನು. ಅಲ್ಲಿ ಬೇರೆಯವ್ರು ಯಾರು ಗುದ್ದಿಲ್ಲ ನಿಜ, ಬಟ್ ಸ್ಕಿಡ್ ಆಗಿದೆ. ಸಮಥಿಂಗ್ ಅಲ್ಲೊಂದು ಸ್ವಲ್ಪ ಒಂಚೂರು ಮುಂದ್ಗಡೆ ವೀಲಿಂಗ್ ಅಂತಿದ್ದಾಗೇ ಸ್ಕಿಡ್ ಆಗೋಯ್ತದು. ಸಡನ್ನಾಗಿ ಉಜ್ಕೊಂಡೋಗಿ ಬಿದ್ದಂಗೆ ಕಾಣಿಸ್ತಾ ಇದೆ. ಹೆಲ್ಮೆಟ್ ಹಾಕಿದ್ರಿಂದ ತಲೆ ಗಾಯ ಆಗಿರಲಿಕ್ಕಿಲ್ಲ, ಔಟ್ ಆಫ್ ಡೇಂಜರ್. ಬಟ್ ಆದರೆ ಬಿದ್ದಿರೋ ಸ್ಪೀಡ್ಗೆ ಕಾಲರ್ ಬೋನ್ ಕಟ್ಟಾಗಿದೆ. ಅಂದರೆ ಬೀಳೋ ರೀತಿ ಮೊದಲೇ ಸ್ಪೀಡಲ್ಲಿರುತ್ತಾ ಬೈಕ್ಗಳೆಲ್ಲ. ಆ ಸಂದರ್ಭದಲ್ಲಿ ಬಿದ್ದಿರೋ ಏಟ್ಗೆ ಬೈಕ್ ಏನೂ ಆಗಿಲ್ಲ, ಆದರೆ ಬಾಡಿ ಮಾತ್ರ ಡ್ಯಾಮೇಜ್ ಆಗಿದೆ. ಹೆಲ್ಮೆಟ್ ಹಾಕಿದ್ರಿಂದ ತಲೆ ಗಟ್ಟಿಯಾಗಿದೆ. ಹಾಗಾಗಿ ಜೀವಾಪಾಯದಿಂದ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಆದರೆ ಕಾಲರ್ ಬೋನ್ ಕಟ್ಟಾಗಿರೋದ್ರಿಂದ ಡೆಫಿನೆಟಾಗಿ 6 ತಿಂಗಳು ರೆಸ್ಟ್ ಬೇಕು. ಮತ್ತು ಶೂಟಿಂಗು ಅದು ಇದು ಎಲ್ಲ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಆಪ್ರೇಷನ್ ಮಾಡ್ತಾರೆ, ಅದನ್ನು ಜಾಯಿನ್ ಮಾಡ್ತಾರೆ. ಟೆಕ್ನಾಲಜಿ ಮುಂದುವರೆದಿದೆ, ಪ್ರಾಬ್ಲಮ್ ಇಲ್ಲ. ಬಟ್ ಅದರ ಮೊದಲು ಥರ ಅದೇ ಥರ ಆಗ್ತಾರೆ ಅನ್ನೋದು ಭಾಳ ಕಷ್ಟ ಅಷ್ಟೇ. ಸೊ ಇದು ನಟ ಸಾಯಿ ಧರ್ಮತೇಜ್ 2020ರಲ್ಲಿ ಲಾಸ್ಟ್ ಫಿಲಮ್ ಸೋಲೋ ಬದುಕೆ ಸೋ ಬೆಟರ್, ಅದೇ ಲಾಸ್ಟ್ ಫಿಲಮ್ಮು. ಅದಾದಮೇಲೆ ನೆಕ್ಸ್ಟ್ ರಿಪಬ್ಲಿಕ್ ಬರಬೇಕಾಗಿತ್ತು. ಸೊ ಹಾಗಾಗಿ 2020ರ ಸಿನಿಮಾ. ಅದು ಬಿಟ್ಟರೆ ದೊಡ್ಡ ಜರ್ನಿ ಏನಿಲ್ಲ ನಿಜ, ಆದರೆ ಫ್ಯಾಮಿಲಿ ದೊಡ್ಡದು. ಆತ ಬಂದಿದ್ದೆ 2014ರಲ್ಲಿ. ಗುಡ್ ಜರ್ನಿ ಅದು, 7-8 ವರ್ಷ. సాయి ధరంతేజ్ గారు హైటెక్ సిటీ దగ్గర మైండ్ స్పేస్ జంక్షన్ లో బైక్ స్కిడ్ అయి పడిపోయినారు. అప్పుడు నియరెస్ట్ హాస్పిటల్లో వాళ్ళు తీసుకెళ్లారు, ప్రిలిమినరీ ట్రీట్మెంట్ చేశారు. మాకు ఇక్కడ ఇన్ఫర్మేషన్ వచ్చేసింది. వాళ్ళు అక్కడ నుంచి ఇక్కడ ట్రాన్స్ఫర్ చేశారు. ఇక్కడ కూడా అసిస్టెడ్ వెంటిలేషన్ మీద ఉన్నారు వాళ్ళు. ఇనిషియల్ గా స్టెబిలైజ్ చేసిన తర్వాత ఇక్కడ తీసుకొచ్చారు. ఇక్కడ మేము అనలైజ్ చేశాము. క్రిటికల్ కేర్ కానీ, న్యూరో సర్జరీస్ కానీ, ఐసీయూ స్పెషలిస్ట్ కానీ అందరూ చూశారు. నేను ఆర్థోపెడిక్ సర్జన్. కాలర్ బోన్ ఉంది, ఫ్రాక్చర్. బట్ దానికి ఎమర్జెన్సీగా ఏం చేయాల్సిన పని లేదు. ఆయనను క్లోజ్ గా మానిటర్ చేస్తున్నాము. ఇప్పటికైతే స్టేబుల్ గా ఉన్నాడు. కానీ నెక్స్ట్ 48 గంటల వరకు ఏమీ చెప్పడానికి ఉండదు. ఎందుకు అంటేనంటే బైక్ నుంచి పడ్డప్పుడు ఎక్కడైనా ఇంజురీ కావచ్చు. దానికోసం మేము క్లోజ్ గా మానిటర్ చేస్తాము, చెక్ చేస్తూ ఉంటాము. మనం అందరం ఆయన కోసం ప్రే చేద్దాము. విల్ క్రాస్ అవర్ ఫింగర్స్. ఐ థింక్ హిల్ బి ఆల్ రైట్. ఆయన తప్పకుండా కోలుకుంటారు.